ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ಆಶಾಪುರ ಮಾತಾಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಆಶಾಪುರ ಮಾತಾಜಿ ದೇವಸ್ಥಾನ ಅಂತ ಅಂದರೆ ಅರ್ಥ ಏನಪ್ಪ ಅಂತ ಅಂದರೆ ಅದು ಯಾವುದೋ ಊರಿನ ಹೆಸರಲ್ಲ. ಆಶಾಪುರ ಅಂತ ಅಂದರೆ ಆಶಾ ಅಂತ ಅಂದರೆ ಆಸೆ ಅಂತ ಅರ್ಥ, ಪೂರ ಅಂತ ಅಂದರೆ ಪೂರ್ತಿ ಅಂತ ಅರ್ಥ, ಮಾತಾ ಅಂದರೆ ಎಲ್ರಿಗೂ ಗೊತ್ತು ತಾಯಿ ಅಂತ ಅರ್ಥ. ಆಶಾಪುರ ಮಾತಾಜಿ ಟೆಂಪಲ್ ಅಂತ ಅಂದರೆ ಆಸೆಗಳನ್ನ ಪೂರ್ತಿ ಮಾಡುವಂಥ ದೇವಸ್ಥಾನ ಅಂತ ಅರ್ಥ. ಇದು ಮೇನ್ ಟೆಂಪಲ್ ಬಂದು ಗುಜರಾತ್ನಲ್ಲಿದೆ. ಸುಮಾರು ನೂರಾರು ಟೆಂಪಲ್ಗಳು ನಮ್ಮ ಇಂಡಿಯಾದಲ್ಲಿ ಹರಡ್ಕೊಂಡಿದೆ. ನಮ್ಮ ಬೆಂಗಳೂರಲ್ಲೂ ಕೂಡ ಈ ಒಂದು ದೇವಸ್ಥಾನ ಇದೆ. ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಈ ದೇವಸ್ಥಾನ ಇದೆಯಪ್ಪ ಅಂತ ಅಂದರೆ ಬನ್ನರ್ಘಟ್ಟ, ಎಲ್ರಿಗೂ ಗೊತ್ತೇ ಇರುತ್ತೆ. ಬನ್ನರ್ಘಟ್ಟದಿಂದ ಕೇವಲ 3 ಕಿಲೋಮೀಟ್ರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಬನ್ನರ್ಘಟ್ಟ ಸರ್ಕಲ್ನಲ್ಲಿ ನಾವು ಇಳಿದುಕೊಂಡ್ರೆ ಅಲ್ಲಿಂದ ಆಟೋದಲ್ಲಿ 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಆಟೋದಲ್ಲಿ ನಾವು ಆರಾಮಾಗಿ ಈ ದೇವಸ್ಥಾನನ ತಲುಪ್ಬೋದು. ಲೋಕಲಲ್ಲಿ ಇದು ಗೋಲ್ಡನ್ ಟೆಂಪಲ್ ಅಂತ ಪ್ರಸಿದ್ಧಿನ ಪಡೀತಾ ಇದೆ. ಈ ಒಂದು ದೇವಸ್ಥಾನ ಬೆಂಗಳೂರಲ್ಲಿ 2013ರಲ್ಲಿ ಪೂರ್ತಿಯಾಗುತ್ತೆ. ಬಟ್ ಆದರೂ ಕೂಡ ಇದು ಯಾರಿಗೂ ಗೊತ್ತಿರೋದಿಲ್ಲ, ತುಂಬ ಜನಗಳಿಗೆ ಗೊತ್ತಿರೋದಿಲ್ಲ. ಇವಾಗ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ನೋಡ್ತಾ ಈ ಒಂದು ದೇವಸ್ಥಾನದ ಬಗ್ಗೆ ತುಂಬ ಜನಗಳಿಗೆ ಗೊತ್ತಾಗ್ತಾ ಇದೆ. ಮತ್ತು ತುಂಬ ಜನಗಳು ಭೇಟಿನ ಮಾಡ್ತಾ ಇದ್ದಾರೆ. ಮೊದಲಿಗಿಂತ ತುಂಬ ಜನ ಇಲ್ಲಿ ಭೇಟಿನ ಮಾಡ್ತಿದ್ದಾರೆ. ಇಲ್ಲಿ ಆಶಾಪುರ ಮಾತಾಜಿ ಒಬ್ಬರು ಮತ್ತು ಗಣಪತಿಯ 3 ಗುಡಿಗಳು ಇದ್ದಾವೆ. ತುಂಬ ಯೂನಿಕ್ ಆಗಿದೆ ಟೆಂಪಲ್ ಬಂದು. ಗೋಲ್ಡನ್ ಥೀಮಲ್ಲಿ ತುಂಬ ಯೂನಿಕ್ ಆಗಿದೆ. ನಾವು ಒಂದೇ ದಿನದಲ್ಲಿ ಅಂತಂದರೆ 2 ಅವರ್ 3 ಅವರ್ ಟೈಮ್ ಇದೆ, ಎಲ್ಲಾದರೂ ಹೊರಗಡೆ ಹೋಗಬೇಕು, ಸ್ವಲ್ಪ ಪೀಸ್ಫುಲ್ಲಾಗಿರಬೇಕು ಅಂತ ಅಂದರೆ ಈ ಜಾಗ ಬಂದು ತುಂಬ ಒಳ್ಳೆಯ ಒಂದು ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ಕಾಡಿನ ಮಧ್ಯೆ ಇರೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ. ಜರ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿಕೊಂಡು ನಾವು ಬರ್ಬೋದು. ತುಂಬ ಕಮ್ಮಿ ಟೈಮಲ್ಲೇ ನಾವು ಈ ಒಂದು ಜಾಗಕ್ಕೆ ಬಂದು ಹೋಗ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ. ನೋಡ್ತಿರ್ಬೋದು ನೀವು ದೇವಸ್ಥಾನ. ಮತ್ತು ಈ ಒಂದು ದೇವಸ್ಥಾನದಲ್ಲಿ 3 ಟೈಮ್ ಕೂಡ ಪ್ರಸಾದ ಸಿಗ್ತಾ ಇರುತ್ತೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ನಮಗೆ ಟಿಫನ್ ಸಿಗುತ್ತೆ. 11:30ಯಿಂದ 1:30ವರೆಗೂ ಊಟ ಸಿಗುತ್ತೆ. ಮತ್ತು 3:30ಯಿಂದ 6ವರೆಗೂ ನಮಗೆ ಸ್ನ್ಯಾಕ್ಸ್ ರೂಪದಲ್ಲಿ ಪ್ರಸಾದ ಸಿಗುತ್ತೆ. ಈ ಒಂದು ದೇವಸ್ಥಾನದಲ್ಲಿ ನಾನು ಗಮನಿಸ್ದಂಗೆ ನನಗೆ ಒಂದು ವಿಷಯ ತುಂಬ ಬೇಜಾರಾಯಿತು ಮತ್ತು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ನನಗೆ ಮೊದಲಿಗೆ ಈ ದೇವಸ್ಥಾನದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ. ಎಷ್ಟರಲ್ಲಿ ಇದನ್ನು ಕಟ್ಟಿದ್ದಾರೆ, ಮತ್ತು ಇದು ಏನು ಆಶಾಪುರ ಮಾತಾಜಿ ದೇವಸ್ಥಾನ ಅಂದರೆ ಏನು, ಇದ್ರ ಹಿನ್ನೆಲೆ ಏನು ಕೂಡ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬೋರ್ಡ್ಗಳನ್ನ ನೋಡಿದೆ ನಾನು. ಬೋರ್ಡ್ಗಳಲ್ಲಿ ಕೂಡ ಹಾಕಿದ್ದಾರೆ, ಏನಿದ್ರು ಸ್ಟೋರಿ ಅಂತ ಎಲ್ಲ ಹಾಕಿದ್ದಾರೆ. ಬಟ್ ಆದರೆ ಹಿಂದಿಯಲ್ಲಿ ಹಾಕಿದ್ದಾರೆ. ನನಗೆ ಅದು ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಯಾಕೆ ಅಂತ ಅಂದರೆ ಬೆಂಗಳೂರಲ್ಲಿ ಇದೆ ಈ ಒಂದು ದೇವಸ್ಥಾನ. ಬೆಂಗಳೂರಿಯನ್ಸ್ ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಹಿಂದಿ ಬರದೇ ಇರೋರು ಇರ್ತಾರೆ. ಕನ್ನಡದಲ್ಲಿದ್ದರೆ ಅದನ್ನು ಓದ್ಕೊಂಡು ತಿಳ್ಕೊಳ್ತಿದ್ರು ಅಂತ ನನಗನ್ನಿಸ್ತು. ತುಂಬ ಕಡೆ ನೋಡಿದೆ ನಾನು, ಎಲ್ಲ ಕಡೆಯೂ ಹಿಂದಿ ಬೋರ್ಡ್ಗಳೇ ಇದೆ. ದೇವಸ್ಥಾನದ ಒಳಗಡೆ ಕೂಡ ಅಷ್ಟೇ ಹಾಕಿದ್ದಾರೆ, ಇದು ಏನು ವಿಶೇಷತೆ ಅಂತ ಹಾಕಿದ್ದಾರೆ ಹಿಂದಿಯಲ್ಲಿ, ಕನ್ನಡದಲ್ಲಿ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿ ಕಡೆ ಹಿಂದಿಯಲ್ಲೇ ಬೋರ್ಡ್ಗಳಿದ್ದಾವೆ. ನಾನಿವಾಗ ದರ್ಶನ ಎಲ್ಲ ಮುಗಿಸಿ ಪ್ರಸಾದಕ್ಕೆ ಬಂದ್ವಿ. ಪ್ರಸಾದದಲ್ಲಿ ಈ ಥರ ಚಿಕ್ಕ ರೆಸಿಪ್ಟ್ ಕೊಡ್ತಾರೆ. ಅದನ್ನು ಈಸ್ಕೊಂಡು ನಾವು ಡೈನಿಂಗ್ ಹಾಲಲ್ಲಿ ನೋಡಿ ಈ ಥರ ಲೈನಲ್ಲಿ ನಿಂತ್ಕೊಂಡು ಆ ರೆಸಿಪ್ಟನ್ನ ಅವರಿಗೆ ಕೊಟ್ಟರೆ ನಮಗೆ ಊಟನ ಕೊಡ್ತಾರೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ರೈಸು ಬೇಕಾದರೆ ಹಾಕಿಸ್ಕೊಳ್ಬೋದಿತ್ತು. ಬಟ್ ಇಲ್ಲಿ ಒಂದು ರೂಲ್ಸ್ ಏನಪ್ಪ ಅಂತಂದರೆ ತಟ್ಟೆಯಲ್ಲಿ ಸ್ವಲ್ಪ ಕೂಡ ಏನೂ ಬಿಡೋ ಹಾಗಿಲ್ಲ. ಕಾಯೋದಕ್ಕೆ ಅಂತಲೇ ಇಬ್ಬರನ್ನ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ ವ್ಯವಸ್ಥೆ. ಊಟನ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕಿಸ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡು ವೇಸ್ಟ್ ಮಾಡಬೇಡಿ. ವೇಸ್ಟ್ ಮಾಡೋದಕ್ಕೂ ಕೂಡ ಅವ್ರು ಬಿಡೋದಿಲ್ಲ. ಇಬ್ಬರನ್ನ ಅಲ್ಲೇ ತಟ್ಟೆಗಳನ್ನ ಇಡೋ ಜಾಗದಲ್ಲೇ ಇಬ್ಬರು ಇರ್ತಾರೆ. ಅವರು ತಟ್ಟೆಗಳನ್ನ ಚೆಕ್ ಮಾಡಿನೇ ಅವರು ಕೈ ತೊಳೆಯೋ ಜಾಗಕ್ಕೆ ನಮ್ಮನ್ನು ಬಿಡೋದು. ಸೊ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಳಿ. ದೇವಸ್ಥಾನದಲ್ಲಿ ಪ್ರಸಾದ ಆಗಿರ್ಬೋದು, ಇಲ್ಲ ವ್ಯವಸ್ಥೆ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಒಂದು ದಿನದಲ್ಲಿ ನಾವು ಬಂದು ದರ್ಶನ ಮಾಡಿಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ.
ಬಟ್ ಆದರೆ ನನಗೆ ಒಂದೇ ಒಂದು ಅನಿಸಿದಂದರೆ ಕನ್ನಡ ಬೋರ್ಡ್ಗಳಿದ್ದಿದ್ರೆ ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ದೇವ್ರ ಬಗ್ಗೆ ಆಗಿರ್ಬೋದು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾಯಿತ್ತು ಅಂತ ನನಗೆ ಅನ್ನಿಸ್ತು. ನಿಮಗೂ ಬರಬೇಕು ಅಂತ ಇದ್ದರೆ ಖಂಡಿತ ಯಾವಾಗ ನಿಮಗೆ ಫ್ರೀ ಆಗುತ್ತೆ ಬನ್ನಿ. ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.